ಹಾಯ್ ಸ್ನೇಹಿತರೆ, ನಾನಿವತ್ತು ಹೋಗ್ತಿರೋ ಪ್ಲೇಸು ಅತ್ಯಂತ ಪ್ರಮುಖವಾದ ದೇವಸ್ಥಾನ ಹಾಗೂ ಇಲ್ಲಿ ಒಂದು ಕೋಟೆನ ಇದೆ ಸ್ನೇಹಿತರೆ. ಆ ಕೋಟೆನ ಹುಟ್ಟಾಕಿದ ರಾಜ ಯಾರು, ಆ ದೇವಸ್ಥಾನದ ಮಹಿಮೆ ಏನು, ಆ ಮಾಹಿತಿ ಏನು ಅಂತ ನಿಮ್ ಮುಂದೆ ಇಡಕ್ ಪ್ರಯತ್ನ ಪಡ್ತೀನಿ. ನನ್ನ ಕಡೆಯಿಂದ ತಪ್ಪಾಗಿದೆ, ಕ್ಷಮೆನೂ ಕೊಡಿ. ಹಾಗೆ ಒಳ್ಳೆ ಮಾಹಿತಿಗಳನ್ನ ಶೇರು ಮಾಡಿ ಸ್ನೇಹಿತರೆ. ಇವತ್ತು ನಾನಿರೋ ಪ್ಲೇಸ್ ಬಂದು ಕೊರಟಗೆರೆ ಸಮೀಪ ತೋವಿನಕೆರೆ ಹೋಗೋ ರೋಡಲ್ಲಿ ಪುರಂ ಕೋಟೆ ಅಂತ ಹೇಳಿ ಅಲ್ಲಿನ ದೇವಸ್ಥಾನ ಬಂದು ಸ್ನೇಹಿತರೆ. ಈ ಊರ ಗ್ರಾಮ ದೇವರು ದೊಡ್ಡ ಕಾಯಪ್ಪ ಅಂತ ಹೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ಥಾನದಲ್ಲಿ ಇವತ್ತಿನವರೆಗೂ ನಡೆದಿರೋಂತ ಕಥೆಗಳು ಮತ್ತೆ ಹಿಂದಿನ ಪೂರ್ವಿಕರು ಆಳಿರೋ ರಾಜರು ಮಹಾರಾಜಗಳ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಿಮ್ ಮುಂದೆ ಬಂದಿದ್ದೀನಿ. ಕುರಂ ಕೋಟೆ ಅಂತ ಹುಟ್ಟಾಕಿದ್ದು ಒಂದು ಊರ್ನ ಕಟ್ಟ ತಳಪಾಯ ಮಾಡುವಂತ ಒಬ್ಬ ರಾಜ ಕುರಂಗ ರಾಜ ಅಂತ ಹೇಳಿ. ಆ ರಾಜನೇ ಈ ಕುರಂ ಕೋಟೆ ಮತ್ತೆ ಸಿದ್ರು ಬೆಟ್ಟ ಮತ್ತೆ ಕೋಟೆ ಮಾಡಿದ್ರಲ್ಲ, ಅದೇ ಮಹಾರಾಜ. ಅವ್ರು ಬಂದು ಕುರಂ ಕೋಟೆಯಲ್ಲಿ ತಳಪಾಯ ಮಾಡಿ ಇಲ್ಲಿನ ಪ್ರಾಂತ್ಯದ ಮಹಾರಾಜರಾಗಿ ಮೆರೆದಂತ ಕಾಲ ತುಂಬಾ ವರ್ಷಗಳ ಕಳೆದಿದೆ. ಇಲ್ಲಿನ ಮಾಹಿತಿ ಜನ ಕೊಟ್ಟಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಕೇಳಿ, ಆಮೇಲೆ ಹೇಳ್ತೀನಿ. ಕುರಂಗರಾಜ ಈ ಊರಿಗೆ ಪಾಯ ಹಾಕಿದ್ದು ಈ ಸ್ಥಳದಲ್ಲೇ. ಅದಾದ್ಮೇಲೆ ಇವತ್ತಿನವರೆಗೂ ಯಾವ್ದೇ ಯೂಟ್ಯೂಬ್ ಅಲ್ಲೂ ನಾನು ನೋಡಿಲ್ಲ ಕುರಂಗರಾಜ ಈ ಕ್ಯಾಸ್ಟ್ ಆ ಕ್ಯಾಸ್ಟ್ ಅವ್ರು ಈ ತರ ಮಾಡಿದ್ರು ಅಂತ ಹೇಳಿದ್ದಾರೆ. ಆದ್ರೆ ಕುರಂಗರಾಜ ಮಾಡಿದಂತ ಕಾರ್ಯಗಳು ಈ ಕುರಂ ಕೋಟೆಗೆ ಬಹು ದೊಡ್ಡದಾಗಿ ಬೆಳೆದಿದೆ. ಇವತ್ತು ಈ ಕುರಂ ಕೋಟೆಯಲ್ಲಿ ಇದ್ದಿದ್ದು ಒಂದು ಹಳೆ ಊರು. ಆ ಊರು ಇವಾಗ ಎಲ್ಲ ನಶಿಸಿ ಹೋಗಿದೆ, ಯಾವ್ದು ಇದಿಲ್ಲ. ಈಗ ಇಲ್ಲಿತ್ತು, ಇಲ್ಲಿದ್ದ ಹಳೆ ಊರಿತ್ತ, ಇಲ್ಲಿ ಹಳೆ ಊರಿತ್ತು. ಅಲ್ಲಿನ ಒಂದು 2 ದೇವಸ್ಥಾನಗಳಿದೆ ಅಂತೆ. ಒಂದು ಮಾರಮ್ಮನ ದೇವಸ್ಥಾನ ಇದ್ದೋಗಿದೆಯಂತೆ. ಹಾಗೆ ನಮ್ಮ ಪುರಂಗರಾಜ ಮಹಾರಾಜರು ಕಟ್ಟಿದಂತ ಒಂದು ಸುರಂಗ ಮಾರ್ಗ ಇದೆ. ಈಗ ಕುರಂ ಕೋಟೆಯ ವಿಷಯಕ್ಕೆ ಬರೋಣ. ಇಲ್ಲಿ ಬಂದು ಮಹಾರಾಜ ಯಾರು ಕುರಂಗರಾಜರು ಇಲ್ಲಿಂದ ಬಂದು ಯಾವ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ಬೇಕು ಆದ್ರೆ ಬಡತನ ಸಿಕ್ಕಾಪಟ್ಟ ಇದ್ದಿದ್ರ ಕಾರಣ ಇಲ್ಲಿನ ರಾಜ ಬಂದು ಚರ್ಮದ ನಾಣ್ಯಗಳನ್ನ ತಯಾರು ಮಾಡಿ, ನೋಡಿ ಅದೇ ಬೆಟ್ಟದಲ್ಲಿ ಕೋಟೆ ಇದೆ, ಅಲ್ಲೇ ಕುರಂಗರಾಜ ಕೋಟೆ ಅಂತ ಇದೆ. ಆ ಬೆಟ್ಟಕ್ಕೆ ಒಂದ್ಸರಿ ನಾವು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಅಲ್ಲಿ ಚರ್ಮದ ನಾಣ್ಯಗಳನ್ನ ತಯಾರು ಮಾಡಿ, ಚರ್ಮದ ನಾಣ್ಯಗಳನ್ನ ಈ ಪ್ರಾಂತ್ಯದಲ್ಲಿ ಚಲಾವಣೆ ಮಾಡಿದ ಮೊದಲಿನ ರಾಜ ನಮ್ಮ ಕುರಂಗರಾಜರು. ಚರ್ಮದ ನಾಣ್ಯಗಳು ಅಂದ್ರೆ ಯಾವುದೇ ಹೊರ ದೇಶದಿಂದ ಬಂದರು, ಯಾರೇ ಹೊರಗಡೆಯಿಂದ ಬಂದ್ರು ಇಲ್ಲಿನ ಚರ್ಮದ ನಾಣ್ಯಗಳನ್ನ ತಗೊಂಡು ಇಲ್ಲಿ ವ್ಯವಹಾರಕ್ಕೆ ನಡೆಸಬೇಕಾಯ್ತು. ಅವರಲ್ಲಿರುವ ಚಿನ್ನದ ನಾಣ್ಯಗಳನ್ನ ಕುರಂ ಕೋಟೆ ರಾಜರು ಕೊಟ್ಟು ಆ ಇಲ್ಲಿನ ಚಲಾವಣೆ ಆಗಿರುವಂತ ಚರ್ಮದ ಕಾಯನ್ನ ಅವ್ರಿಗೆ ಕೊಡುತ್ತಿದ್ರು. ಇಲ್ಲಿನ ವ್ಯಾಪಾರ ವಹಿವಾಟು ಆ ಚರ್ಮದ ನಾಣ್ಯಗಳಿಂದಲೇ ನಡೀತಿತ್ತು. ಅದಕ್ಕೆ ಉದ್ದೇಶ ಏನು ಅಂದ್ರೆ ಚರ್ಮದ ನಾಣ್ಯನ ಇವ್ರಿಗೆ ಕೊಟ್ಟು ಚಿನ್ನ ಬೆಳ್ಳಿ ಕಾಯನ್ನ ಕೂಡಾಕೊಳ್ಳಂತ ಉದ್ದೇಶ ನಮ್ಮ ಮಹಾರಾಜರದು. ಅದಕ್ಕೋಸ್ಕರ ಈ ಪ್ರಾಂತ್ಯದಲ್ಲೆಲ್ಲ ಮೊದಲ ಬಾರಿಗೆ ಚರ್ಮದ ನಾಣ್ಯ ಅಂತ ಮಾಡಿದ್ದು ಈ ಕುರಂಗರಾಜ. ಇನ್ನು ಬೇಕಾದಷ್ಟು ಕಥೆಗಳಿದಾವೆ ಸ್ನೇಹಿತರೆ, ಆ ಕಥೆಗಳೆಲ್ಲ ಪೂರ್ತಿ ಹೇಳೋಕೆ ಆಗಲ್ಲ. ಈಗ ನೆಕ್ಸ್ಟ್ ನಾನು ಆ ಸುರಂಗ ಮಾರ್ಗ ಎಲ್ಲಿದೆ, ಆ ಹಳೆಯ ಕಾಲದ ಮಾರಮ್ಮನ ದೇವಸ್ಥಾನ ಹೇಗಿದೆ, ಇನ್ನೊಬ್ಬ ಯಾವುದೋ ಬೀರಪ್ಪ ದೇವಸ್ಥಾನ, ಈ 3 ದೇವಸ್ಥಾನ ನಾನು ನೆಕ್ಸ್ಟ್ ನಿಮ್ಗೆ ತೋರ್ಸಕ್ ನೋಡ್ತೀನಿ. ಹಾಗೆ ಪೂರ್ತಿ ಈ ವಿಡಿಯೋ ನೋಡಿ ಸ್ನೇಹಿತರೆ. ಯಾರೊಬ್ರು ಸ್ಟಿಕ್ ಮಾಡಬೇಡಿ, ಇಂಥ ವಿಡಿಯೋ ಸಿಗೋದು ಯಾರು ಬೇಜಾರ್ ನೋಡ್ಕೋಬೇಡಿ, ಆ ವರ್ಡ್ ಯೂಸ್ ಮಾಡ್ತೀವಿ ಅಂತ. ಯಾಕೆಂದ್ರೆ ಆ ಬೆಟ್ಟದ ಹೆಸರೇನೆ ಸೂಳೆ ಬೆಟ್ಟ ಅಂತಲೇ ಹೆಸರಿರೋದು. ಕಾರಣ ಅದಕ್ಕೆ ಬಂದಿರೋ ಹೆಸರು ಯಾಕೆಂದ್ರೆ ಕುರಂಗರಾಜರ ಇಟ್ಕೊಂಡಿದ್ದ ಹೆಂಡತಿ ಆ ಬೆಟ್ಟದಲ್ಲಿ ಇದ್ರು. ಅದಕ್ಕೆ ಅವತ್ತಿಂದ ಇದಕ್ಕೆ ಸೂಳೆ ಬೆಟ್ಟ ಅಂತಲೇ ಕರೀತಾರೆ. ಅದಕ್ಕೆ ನಮ್ಮ ಯಜಮಾನರು ಅದು ಮಾಹಿತಿ ಕೊಡ್ತಾ ಇರೋದು. ಆ ಬೆಟ್ಟಕ್ಕೆ ಸುಳ್ಳೆ ಬೆಟ್ಟ ಅಂತಲೇ ಹೆಸರು. ಆ ಬೆಟ್ಟಕ್ಕೆ ಹಗ್ಗ ಕಟ್ಕೊಂಡು ನಡೀತಿದ್ದಾನೆ. ಹಗ್ಗದ ಮೇಲೆ ನಡೆಯೋರು ಒಳಗಡೆನೆ ಉಡಾನ ಅಂದ್ರೆ ಹುಳ ಪ್ರಾಣಿ ತರ ನೋಡಿದೀರಾ, ಅಂದ್ರೆ ಓತಿಕೇತ ತರ ಉಡ ಅಂತ ಇರುತ್ತೆ. ಆ ಉಡಾನ್ ಬಾಲಕ್ಕೆ ಗಾಡಿಗೆ ಬಾಲ ಕಟ್ಟಿ ಅದ್ರ ಬೆಟ್ಟದ ಮೇಲೆ ಹತ್ತಿಸ್ತಿದ್ರಂತೆ. ಆಗಿನ ಕಾಲದ ಇತಿಹಾಸಗಳು ತುಂಬಾ ಇದಾವೆ ಸ್ನೇಹಿತರೆ. ಈ ಕಡೆಗೆ ಬಂದ್ರೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನೋಡಿ, ಇದು ಸಿದ್ರು ಬೆಟ್ಟ. ಆ ಸಿದ್ರು ಬೆಟ್ಟೆಯಲ್ಲಿ ಕೋಟೆ ಇದೆ. ಈಗಲೂ ಕೋಟೆಯ ಕುರುಹುಗಳು ಇದಾವಂತೆ. ಆ ಕೋಟೆ ಒಳಗಡೆ ನಮ್ಮ ಕುರಂಗರಾಜ ಮಹಾರಾಜರು ಆಳ್ವಿಕೆ ನಡೆಸಿದಂತ ಜಾಗ. ಈ ಬೆಟ್ಟದಲ್ಲಿ ಕುರಂಗರಾಜರ ಸೂಳೆ ಇದ್ದ ಜಾಗ, ಅದಕ್ಕೋಸ್ಕರ ಇದಕ್ಕೆ ಸೂಳೆ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ದಾರ ಕಟ್ಟಿ, ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ದಾರ ಕಟ್ಟಿ ನಡೆದಾಡಾರಂತೆ ಅವಾಗಿನ ಕಾಲದಲ್ಲಿ. ಅಂದ್ರೆ ಮಹಾರಾಜರು ಅವ್ರನ್ನ ನೋಡಿ ಭೇಟಿ ಮಾಡ್ಬೇಕು ಅಂತ ಇದ್ದಾಗ ಇದೇ ಬೆಟ್ಟದಿಂದ ದಾರ ಕಟ್ಟಿ ಮೇಲ್ಗಡೆಯಿಂದ
ಅಲ್ಲಿ ಹೋಗ್ರಂತ ಈ ಮಾಹಿತಿ ಕೊಟ್ಟವರು ಇಲ್ಲ ಸ್ಥಳೀಯರೇ. ಈ ರಾಣಿ ಇದ್ಲು ಇದು ಸಿದ್ರಾ ಬೆಟ್ಟ ಮರಗಳು. ಸೂಳೆ ಇಟ್ಕೊಂಡು ಸ್ನೇಹಿತರೆ, ನಮ್ಮ ಹನುಮಂತ ಅಂಕಲು ಕೊಟ್ರಂತ ಮಾಹಿತಿಗಳಿಗೆ ತುಂಬಾ ಧನ್ಯವಾದ. ಆದ್ರೆ ಇವತ್ತು ಇನ್ನೊಂದು ಹೊಸ ಹೇಳಿದ್ದಾರೆ ಸ್ನೇಹಿತರೆ, ಕುರಂಗರಾಜರ ಕಟ್ಟಿದ್ದ ಸುರಂಗ ಮಾರ್ಗ ಇದೆಯಂತೆ. ಅದಕ್ಕೆ ನನ್ನ ಜೊತೆಲಿ ಯಾರು ಬಂದಿಲ್ಲ, ಒಬ್ನೇ ಇದ್ದೀನಿ, ಕ್ಯಾಮರಾಮನ್ ಬೇಕೇ ಬೇಕು. ಆ ಉದ್ದೇಶಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ಬಂದು ಆ ಸುರಂಗ ಮಾರ್ಗನ ನಾನು ತೋರಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.